ಕಾವೇರಿ ನೀರಿಗಾಗಿ ಈಗಾಗಲೇ ತಮಿಳುನಾಡು ಅರ್ಜಿಯನ್ನ ಹಾಕಿದೆ. ಹರಿಸಬೇಕಾದಂತಹ ನಿಗದಿತ ಪ್ರಮಾಣದ ನೀರನ್ನ ಹರಿಸಲಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಈಗಾಗಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದಿಂದ ಲಿಖಿತ ಉತ್ತರ ಸಲ್ಲಿಕೆ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ವಕೀಲರು ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ ನಿನೋದಿಂದ ಕರ್ನಾಟಕದಲ್ಲಿ ಸಂಕಷ್ಟ ಇದೆ, ಬರಗಾಲದ ಪರಿಸ್ಥಿತಿ ಇದೆ, ಅನೇಕ ಕಡೆಗಳಲ್ಲಿ ಮಳೆಯ ಕೊರತೆ ಇದೆ, ನೀರಿನ ಕೊರತೆ ಇದೆ, ರಾಜ್ಯದ ಡ್ಯಾಂಗಳಲ್ಲಿ ನೀರಿನ ಕೊರತೆ ಇದೆ. ಆದರೂ ಕೂಡ ಸಿಡಬ್ಲ್ಯೂಎಂಎ ಆದೇಶವನ್ನ ನಾವು ಪಾಲನೆ ಮಾಡಿದ್ದೇವೆ. ನಿಗದಿಗಿಂತಲೂ ಆದೇಶಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೀರನ್ನ ಹರಿಸಿದ್ದೇವೆ ಅನ್ನುವಂತ ಲಿಖಿತ ಮಾಹಿತಿಯನ್ನ ಈಗಾಗಲೇ ನೀಡಲಾಗಿದೆ. ಕರ್ನಾಟಕದಿಂದ ಲಿಖಿತ ಉತ್ತರವನ್ನ ಸಲ್ಲಿಕೆ ಮಾಡಲಾಗಿದೆ. ಆದರೆ ತಮಿಳುನಾಡು ಏಕಪಕ್ಷೀಯವಾಗಿ ಲೆಕ್ಕ ಹಾಕಿದೆ. ಈಗ ಪ್ರತ್ಯೇಕವಾದಂತಹ ಮೇಲ್ವಿಚಾರಣೆ ಅಗತ್ಯ ಇಲ್ಲ ಅನ್ನುವಂಥದ್ದನ್ನ ಈಗ ಕರ್ನಾಟಕ ಲಿಖಿತ ರೂಪದಲ್ಲಿ ಸಲ್ಲಿಕೆ ಮಾಡಿರೋದು. ನೀರಿನ ಹರಿವು ದಾಖಲಿಸೋದಕ್ಕೆ ಮೇಲ್ವಿಚಾರಣೆಯನ್ನ ಮಾಡಬೇಕು. ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಲಿಖಿತ ಉತ್ತರವನ್ನ ನೀಡಲಿದೆ. ಈಗಾಗಲೇ ಸಿಡಬ್ಲ್ಯೂಎಂಎ ಆದೇಶವನ್ನ ಪಾಲಿಸಲಾಗಿದೆ. ಅದನ್ನು ಕೂಡ ಸ್ಪಷ್ಟಪಡಿಸಬೇಕಾಗಿದೆ. ಅದರ ಜೊತೆಯಲ್ಲಿ ತಮಿಳುನಾಡು ಮಾಡ್ತಾ ಇರುವಂತಹ ವಾದ, ಬರಬೇಕಾಗಿರುವಂತಹ ನೀರಿನ ಬಾಕಿ ಬಂದಿಲ್ಲ ಅನ್ನುವಂಥ ವಿಚಾರ, ಅದರ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡಬೇಕಾಗಿದೆ. ಹಾಗಾಗಿ ಲಿಖಿತ ಉತ್ತರವನ್ನ ಈಗ ಸಲ್ಲಿಕೆ ಮಾಡಲಾಗುತ್ತೆ. ತಮಿಳುನಾಡು ಈಗಾಗಲೇ ಅರ್ಜಿ ಹಾಕಿದ ಅರ್ಜಿಯ ವಿಚಾರಣೆ ಕೂಡ ನಡೆಯಲಿದೆ. ತುರ್ತು ಅರ್ಜಿಯ ಪರಿಶೀಲನೆಯನ್ನ ನಡೆಸಬೇಕು, ವಿಚಾರಣೆಯನ್ನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಮಿಳುನಾಡು ಅರ್ಜಿ